ಆಪರೇಷನ್ ಸಿಂಧೂರ್ ಚಾಪ್ಟರ್ 2 ಅಂದ್ರೆ ಭಾರತದ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ? ಪಾಕ್ನಲ್ಲಿ ಈಗ ಆಕ್ರೋಶ ಭುಗಿಲೆದ್ದಿದೆ. ಪಾಕ್ ಪ್ರಧಾನಿಯ ವಿರುದ್ಧವೇ ಆಕ್ರೋಶ. ಸಂಸತ್ನಲ್ಲೇ ಕೆಂಡಾಮಂಡಲರಾಗಿದ್ದಾರೆ ಸಂಸದರೆಲ್ಲರೂ ಕೂಡ. ಭಾರತೀಯ ಸೇನೆಯನ್ನ ಹಿಮ್ಮೆಟ್ಟಿಸುವಲ್ಲಿ ಪಾಕ್ ವಿಫಲ ಆಗಿದೆ, ನಮ್ಮ ಪ್ರಧಾನಿ ಹೇಡಿಯಂತೆ ವರ್ತಿಸ್ತಿದ್ದಾರೆ, ಪ್ರಧಾನಿ ಮೋದಿಯವರ ಹೆಸರನ್ನು ಹೇಳೋದಕ್ಕೂ ಕೂಡ ನಮ್ಮ ಪ್ರಧಾನಿಗೆ ಧೈರ್ಯ ಇಲ್ಲ ಅಂತ ಸಂಸತ್ನಲ್ಲಿ ಪಾಕ್ ಪ್ರಧಾನಿಯ ವಿರುದ್ಧ, ಶಹಬಾಜ್ ವಿರುದ್ಧ ಸಂಸದರು ಕಿಡಿಕಾರ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ವಿ, ಸಂಸತ್ನಲ್ಲಿ ನಮ್ಮನ್ನ ರಕ್ಷಿಸಿ ಅಂತ ಹೇಳಿ ಅಳಲ್ ತೋಡ್ಕೊಳ್ತಾ ಇದ್ರು ಮುಂಚೆ. ಈಗ ಪ್ರಧಾನಿಯ ವಿರುದ್ಧವೇ ಪಾಕಿಸ್ತಾನ ಪ್ರಧಾನಿ ರಣಹೇಡಿ ಅಂತ ಸಂಸದರು ಕಿಡಿಕಾರ್ತಾ ಇದ್ದಾರೆ. ರಾಜ ಹೇಡಿಯಾಗಿದ್ದು ಸೇನೆ ಸಿಂಹವಾಗಿದ್ರೆ ವೇಸ್ಟ್ ಅಂತ ಪಾಕಿಸ್ತಾನದ ಸಂಸದರು ಹೇಳ್ತಿದ್ದಾರೆ. ಟಿಪ್ಪು ಸುಲ್ತಾನ್ ಹೇಳಿಕೆಯನ್ನು ಉಲ್ಲೇಖಿಸಿ ಪಾಕ್ ಸಂಸದರು ಕಿಡಿಕಾರ್ತಾ ಇರುವಂತದ್ದು. ವಿಧಿವಿಜ್ಞಾನ ತಜ್ಞರಾದಂತಹ ದಿನೇಶ್ ರಾವ್ ಅವರಿಗೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಈಗ ಯುದ್ಧದ ಸಮಯ, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಂಘರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಕಡೆ ಭಾರತ ಯಾವ ರೀತಿಯಲ್ಲಿ ಮೆಟ್ಟು ನಿಲ್ತಾ ಇದೆ, ಪ್ರತಿಯೊಂದು ಪಾಕಿಸ್ತಾನದ ದಾಳಿಯನ್ನು ಕೂಡ ಹಿಮ್ಮೆಟ್ಟಿಸ್ತಾ ಇದೆ. ಅದನ್ನು ಗಮನಿಸ್ತಾ ಇದ್ದಾಗ ಒಬ್ಬ ಭಾರತೀಯ ಪ್ರಜೆಯಾಗಿ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಆಗುವಂತ ಸಂದರ್ಭ. ತಾವೊಬ್ಬ ವಿಜ್ಞಾನಿಯಾಗಿ ಇದನ್ನ ಹೇಗೆ ಗಮನಿಸ್ತಾ ಇದ್ದೀರಿ ಸರ್, ಈಗ ಆಗ್ತಾ ಇರುವಂತಹ ಘಟನೆಗಳನ್ನ ನೋಡ್ತಿದ್ದಾಗ? ನೋಡಿ, ಇದು ಆಗ್ತಾ ಇರೋ ಘಟನೆಗೆ ಬಗ್ಗೆ ನಾನೇ ಸಾಕ್ಷಿ ಇದ್ದೇನೆ. ಯಾಕಂದ್ರೆ ನಿನ್ನೆ ರಾತ್ರಿ ನಾನು 4 ಅಟ್ಯಾಕ್ ನೋಡಿದೆ. 4 ಟೈಮ್ಸ್ ಅಟ್ಯಾಕ್ ನೋಡಿದೆ. ಹೆಚ್ಚು ಕಮ್ಮಿ ಒಂದು 25ರಿಂದ 30 ಡ್ರೋನ್ಸ್ ನ ಇಂಟರ್ಸೆಪ್ಟ್ ಮಾಡೋದು ನಾನು ಕಣ್ಣಾರೆ ಕಂಡಿದ್ದೇನೆ. ಸೊ ರಾತ್ರಿ 7:48 ನೋಡಿದೆ ಒಂದು ಇನ್ಸಿಡೆಂಟ್. ಅದ ನಂತರ ನಾನು 2:15 ಒಂದು ಇನ್ಸಿಡೆಂಟ್ ನೋಡಿದೆ. 4:15 ಮತ್ತೆ 5:15 ಈ ಟೈಮ್ಗೆ ತುಂಬಾ ದೊಡ್ಡ ಇನ್ಸಿಡೆಂಟ್ಸ್ ನೋಡಿದೆ. ಸೊ ದ ವೇ ಪಾಕಿಸ್ತಾನ್ ಡ್ರೋನ್ಸ್ ಮಿಸೈಲ್ಸ್ ಬಂತು, ಅದನ್ನ ಯಾವ ರೀತಿ ಇಂಟರ್ಸೆಪ್ಟ್ ಮಾಡ್ತು ನಮ್ಮ ಟೆಕ್ನಾಲಜಿ, ನಮ್ಮ ದೇಶದ ಆರ್ಮಿ, ಇದೆರಡು ಕಂಡಾಗ ನಮಗೆ ಇಷ್ಟು ನೋಡಿದ ತಕ್ಷಣ ಒಂದು ಅರಿವಾಯ್ತು, ಧೈರ್ಯ ಜಾಸ್ತಿ ಆಯ್ತು. ಅಂದ್ರೆ ಇದರಲ್ಲಿ ಯಾವ್ದು ಭಯ ಪಡಬೇಕಾದ ಅಗತ್ಯತೆನೇ ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಪೊಲಿಟಿಕಲ್ ಲೀಡರ್ಶಿಪ್ ಪ್ಲಸ್ ಆರ್ಮಿ ಎಷ್ಟು ಸಫಿಸ್ಟಿಕೇಟೆಡ್ ಆಗಿದೆ ಅಂದ್ರೆ ಐ ಆಮ್ ಎ ವಿಟ್ನೆಸ್ ಟು ಇಟ್. ಯಾಕಂದ್ರೆ ಎಷ್ಟು ಈಸಿಯಾಗಿ ಅದನ್ನ ನ್ಯೂಟ್ರಲೈಸ್ ಮಾಡಿದ್ರು ಅವಾಗ ಅನ್ಸ್ತು ನಮ್ಮ ದೇಶ ಇಷ್ಟು ಮುಂದುವರೆದಿದೆಯಾ, ಈ ಮಟ್ಟಕ್ಕೆ ನಾವು ಬೆಳೆದಿದೀವಲ್ಲ. ಸೊ ಆತಂಕ ಪಡೋ ಅವಶ್ಯಕತೆ ನಾವಲ್ಲ, ಪಕ್ಕದ ದೇಶದಕ್ಕಂತ ಪಾಕಿಸ್ತಾನ ಅಂತ ದೇಶ ಆತಂಕ ಪಡಬೇಕು. ನನಗನ್ಸುತ್ತೆ ಅವರು ಇನ್ನ ರಾತ್ರಿ ಅಲ್ಲ, ಇನ್ನ ಯಾವತ್ತು ಅವರು ಮಲಗಕ್ಕಂತೂ ಅವ್ರಿಗೆ ಸಾಧ್ಯನೇ ಇಲ್ಲ ಅಂತ ನನ್ನ ಅನಿಸಿಕೆ.